ರಾಜ್ಯ ರಾಜಕೀಯದಲ್ಲಿ ಇದೀಗ ಖಾಲಿ ಚೆಂಬಿನ ಕದನ ಸದ್ದು ಮಾಡ್ತಾ ಇದೆ. ಪ್ರಧಾನಿ ಮೋದಿ ರಾಜ್ಯಕ್ಕೆ ಆಗಮಿಸಿ ಮತಶಿಕಾರಿ ನಡೆಸ್ತಾ ಇದ್ರೆ ಇದಕ್ಕೆ ಕಾಂಗ್ರೆಸ್ ಖಾಲಿ ಚೆಂಬಿನ ಅಸ್ತ್ರವನ್ನ ಬಿಟ್ಟಿದೆ. ಕೇಂದ್ರದಿಂದ ಅನ್ಯಾಯ ಎಂದು ಕೆಂಡ ಕಾರ್ತಾ ಇದೆ. ಕೈಪಡೆ ವಿರುದ್ಧ ಬಿಜೆಪಿ ಜೆಡಿಎಸ್ ನಾಯಕರು ಕೂಡ ಬೆಂಕಿ ಉಗುಳಿದ್ದಾರೆ. ಮೋದಿ ಈ ದೇಶದ ಜನರಿಗೆ ಬಡವರಿಗೆ ಚೊಂಪು ಕೊಟ್ಟಿದ್ದಾರೆ, ಖಾಲಿ ಚೊಂಪು ಕೊಟ್ಟಿದ್ದಾರೆ. ಚೊಂಬು ಪ್ರದರ್ಶಿಸಿ ಆಕ್ರೋಶ. ಕರ್ನಾಟಕಕ್ಕೆ ಚೊಂಬು ಕೊಟ್ಟ ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಅಂತ ಕಿಡಿ. ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಡೆ ಬೆಂಕಿ ಉಗುಳ್ತಾ ಇದೆ. ಪ್ರಧಾನಿ ಮೋದಿಗೆ ಚೊಂಬು ಪ್ರದರ್ಶಿಸಿ ಕಾಂಗ್ರೆಸ್ ಆಕ್ರೋಶ. ಚೊಂಬಲ್ಲಿ ಬಾಂಬ್ ಇದ್ದ ಅನುಮಾನ ಎಂದು ಬಿಜೆಪಿ ಕಿಡಿ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಖಾಲಿ ಚೊಂಬು ಕದನ ಜೋರಾಗಿದೆ. ಪ್ರಧಾನಿ ನರೇಂದ್ರ ಮೋದಿಗೆ ಖಾಲಿ ಚೊಂಬು ಪ್ರದರ್ಶಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ಅರಮನೆ ಮೈದಾನದಲ್ಲಿ ಬಿಜೆಪಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಸಮಾವೇಶ ಮುಗಿಸಿ HL ಏರ್ಪೋರ್ಟ್ನತ್ತ ಪ್ರಧಾನಿ ಮೋದಿ ತೆರಳುತ್ತಾ ಇದ್ರು. ಬೇಕರಿ ಸರ್ಕಲ್ ಬಳಿ ರಸ್ತೆಗೆ ನುಗ್ಗಿದ ಮೊಹಮ್ಮದ್ ನಲಪಾಡ್ ಸೇರಿದಂತೆ ಮೂವರು ಚೊಂಬು ಪ್ರದರ್ಶಿಸಿದ್ರು. ಕೂಡಲೇ ಅಲರ್ಟ್ ಆದ ಪೊಲೀಸರು ರಾಜ್ಯ ಯುವ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ನಲಪಾಡ್, ಆತೀಕ್ ಸೇರಿದಂತೆ ಮೂವರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಸಿಆರ್ಪಿಸಿ ಸೆಕ್ಷನ್ 200ರ ಅಡಿಯಲ್ಲಿ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿ ಬಳಿಕ ಬಿಟ್ಟು ಕಳಿಸಿದ್ರು. ಪ್ರಧಾನಿ ಮೋದಿ ರಾಜ್ಯದ ಜನತೆಗೆ ಚುಂಬು ಕೊಟ್ಟಿದ್ದಾರೆ, ಹಾಗಾಗಿ ಅವರಿಗೆ ಮುಖ ತೋರಿಸುವುದಕ್ಕೆ ಪಿಎಂ ಮೋದಿಗೆ ಭಯವಾಗ್ತಾ ಇದೆ ಅಂತ ನಲಪಾಡ್ ಆಕ್ರೋಶ ಹೊರಹಾಕಿದ್ರು. ಪ್ರಧಾನಮಂತ್ರಿಗಳು ಕರ್ನಾಟಕದ ಜನತೆಗೆ ಚೊಂಬು ಕೊಟ್ಟಿದ್ದಾರೆ. ಚೊಂಬು ತೋರಿಸಿದ್ರೆ ಅವ್ರಿಗೆ ಭಯ ಆಗ್ತಾ ಇದೆ. ಸೊ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಭಯ ಪಡಿಸ್ಬೇಕಂದ್ರೆ ಚೊಂಬನ್ನ ತೋರಿಸ್ಬೇಕು. ಪ್ರಧಾನಿ ನರೇಂದ್ರ ಮೋದಿಗೆ ನಲಪಾಡ್ ಚೊಂಬು ಪ್ರದರ್ಶಿಸಿದ್ದಕ್ಕೆ ಬಿಜೆಪಿ ಟ್ವೀಟ್ ಮಾಡಿ ಕೆಂಡ ಕಾರಿದೆ. ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ನಲಪಾಡ್ ರೌಡಿ ಅಂತ ಬಿಜೆಪಿ ರಾಜ್ಯ ಘಟಕ ಟ್ವೀಟ್ ಮಾಡಿದೆ. ಕೇಂದ್ರ ಸರ್ಕಾರ ಚೊಂಬು ಸರ್ಕಾರವಾಗಿದೆ ಅಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಟ್ವೀಟ್ ಮಾಡಿದ್ದಾರೆ. ಮೋದಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. Kannadigas demand their right. We give 100 rupees to Government of India in taxes and Kannadigas get rupees 13 back only. When they demand their share of their own taxes, Modi ji gives them chombu. ಇಷ್ಟೇ ಅಲ್ಲ, ಮೋದಿ ರಾಜ್ಯಕ್ಕೆ ಕೊಟ್ಟಿರೋದೇ ಚೊಂಬೆ ಅಂತ ಸಿಎಂ ಡಿಸಿಎಂ ಕಿಡಿಕಾರಿದ್ದಾರೆ. ಮೋದಿ ಈ ದೇಶದ ಜನರಿಗೆ ಬಡವರಿಗೆ ಚೊಂಪು ಕೊಟ್ಟಿದ್ದಾರೆ, ಖಾಲಿ ಚೊಂಪು ಕೊಟ್ಟಿದ್ದಾರೆ ಅಂತ ಅದನ್ನ ಜನರಿಗೆ ತಿಳಿಸ್ಲಿಕ್ಕೋಸ್ಕರವಾಗಿ ಅಡ್ವರ್ಟೈಸ್ಮೆಂಟ್. ಅವರು ಏನೇ ಹೇಳಿ, ನಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಖಜಾನೆನೂ ಖಾಲಿಯಾಗಿಲ್ಲ, ಎಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಿ, ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮುಂದುವರಿಸ್ತಾರೆ. ಚಂಬೆ ಕೊಟ್ಟಿರೋದು ಕರ್ನಾಟಕಕ್ಕೆ ಕೊಟ್ಟಿರೋ ಚಂಬು, ಆ ಚಂಬಲ್ಲಿ ಕೆಳಗಡೆ ಪ್ರಶ್ನೆ ಕೇಳಿದ್ದೀವಿ, ಆ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದಾರೆ. ಭಿಕ್ಷೆ ಬೇಡಲು ಚೊಂಬು ಹಿಡಿದಿದ್ದಾರೆ ಎಂದ HDK. ಕಾಂಗ್ರೆಸ್ನ ಚೊಂಬಾಸ್ತ್ರಕ್ಕೆ ಮಾಜಿ ಸಿಎಂ HDK ತಿರುಗೇಟು ನೀಡಿದ್ದಾರೆ. ರಾಜ್ಯದ ಬೊಕ್ಕಸ ಖಾಲಿ ಆಗಿದೆ, ಹೀಗಾಗಿ ಚೊಂಬು ಹಿಡಿದು ಭಿಕ್ಷೆ ಬೇಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಪ್ರಿಯಾಂಕ್ ಖರ್ಗೆ ತಿರುಗೇಟು ನೀಡಿದ್ದಾರೆ. ತೆರಿಗೆ ಹಣ ಇದೆಯಲ್ಲ ರಾಜ್ಯ ಸರ್ಕಾರದಲ್ಲಿ, ಆ ತೆರಿಗೆ ಹಣ ಎಲ್ಲ ಸಂಪೂರ್ಣ ನುಂಗಿದ್ದೇವೆ, ಖಾಲಿ ಚೆಂಬು ಇಟ್ಕೊಂಡಿದ್ದೇವೆ. ಖಾಲಿ ಚೆಂಬನ ಮತ್ತಿನ್ನೊಂದು ಬಾರಿ ತುಂಬಿಸಿ ಅಂತ ಹೇಳಿ ಇವತ್ತು ಆ ಭಿಕ್ಷೆ ಬೇಡ ಪರಿಸ್ಥಿತಿ ಬಂದಿದ್ದೇವೆ ಅಂತಕ್ಕಂಥ ಸಿಂಬಲ್ನ ತೋರಿಸ್ಕೊಂಡಿದ್ದಾರೆ. ನಾವು ಕೇಳ್ತಾ ಇರೋದು ಬಹಳ ಸರಳ ಪ್ರಶ್ನೆಗಳಷ್ಟೇ. ನೀವು ನೋಡಿದ್ದೀರ ನಮ್ಗೆ ಕೊಟ್ಟಿರೋದೇನು ಚೊಂಬು, ಎಲ್ಲದರಲ್ಲೂ ಅನ್ಯಾಯ ಮಾಡ್ತಾ ಇದಾರಲ್ಲ. ನಾವು ಬಹಳ ಸರಳವಾದಂಥ ಒಂದು 8 ಪ್ರಶ್ನೆಗಳನ್ನ ಕೇಳಿದ್ದಾರೆ, ಬಂದು ಅಲ್ಲಿ ಉತ್ತರ ಕೊಡ್ಲಿ ಕನ್ನಡಿಗರಿಗೆ. ಹೋದ ಬಾರಿನೂ ಬಂದು ಕೈ ಬೀಸ್ಕೊಂಡು ಹೋದ್ರಲ್ಲ. ಚೊಂಬು ಜಾಹೀರಾತು ನೀಡಿ ಬಿಜೆಪಿ ವಿರುದ್ಧ ಬೆಂಕಿ ಉಗುಳಿದ್ದ ಕಾಂಗ್ರೆಸ್ ಬೆಲೆ ಏರಿಕೆ ಬಾಣ ಬಿಟ್ಟಿದೆ. ಅಚ್ಚೆ ದಿನಗಳಲ್ಲ, ದೌರ್ಭಾಗ್ಯದ ದಿನ ಅಂತ ಪತ್ರಿಕೆಗಳಲ್ಲಿ ಜಾಹೀರಾತು ನೀಡಿದೆ. ಇತ್ತ ರಾಜ್ಯಕ್ಕೆ ಅನ್ಯಾಯವಾಗಿದೆ ಎಂಬ ಕಾಂಗ್ರೆಸ್ ಆರೋಪಕ್ಕೆ ಸಿಟಿ ರವಿ ತಿರುಗೇಟು ಕೊಟ್ಟಿದ್ದಾರೆ. ಚಂಬಲ್ಲ, ಈ ಮಡಿಕೆ ತಗೊಂಡು ಹೋಗ್ತಾರೆ ಗೊತ್ತಾ, ಹೆಣ ತಗೊಂಡು ಹೋಗ್ಬೇಕಾರೆ ಆ ಮಡಿಕೆ ಜಾಹೀರಾತು ಕೊಡಬೇಕಿತ್ತು. ಯಾಕೆಂದ್ರೆ ಅವ್ರಿಗೆ ಅನ್ವಯ ಆಗುತ್ತದು, ಇವ್ರಿಗೆ ಬದುಕೋ ಗ್ಯಾರಂಟಿನೇ ಇಲ್ಲ ಇವ್ರ ಸರ್ಕಾರದಲ್ಲಿ. ಲೋಕಸಭೆ ಚುನಾವಣೆ ಗೆಲ್ಲೋದಕ್ಕೆ ಕೇಂದ್ರದ ವಿರುದ್ಧ ಆರೋಪಗಳ ಅಸ್ತ್ರ ಪ್ರಯೋಗಿಸ್ತಾ ಇರುವ ಕೈ ಪಡೆ ಇದೀಗ ಖಾಲಿ ಚೊಂಬಿನ ಬ್ರಹ್ಮಾಸ್ತ್ರ ಪ್ರಯೋಗಿಸಿದೆ. ಇದಕ್ಕೆ ಬಿಜೆಪಿ ಜೆಡಿಎಸ್ ಕೂಡ ತಿರುಗೇಟು ನೀಡಿದೆ.
ಈ ಸಮರ ಇನ್ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.